ಇನ್ನು ದೆಹಲಿಯಲ್ಲಿ ಇರುವಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಯನ್ನ ಮುಗಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಂತರ ಭೇಟಿಯಾಗಿದ್ದಾರೆ. ದೆಹಲಿಯ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಹೋಟೆಲ್ನಲ್ಲೇ ಭೋಜನವನ್ನ ಮಾಡ್ತಿದ್ದಾರೆ ಇಬ್ಬರು ನಾಯಕರು. ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಭೇಟಿಯಾಗಬೇಕಾಗಿತ್ತು, ಹಾಗಾಗಿ ನಿನ್ನೆಯೇ ದೆಹಲಿಗೆ ತೆರಳಿದ್ರು. ಹೈಕಮಾಂಡ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾಗಿದೆ. ಅದಾದ ನಂತರದಲ್ಲಿ ಈಗ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಐಟಿಸಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದಾರೆ. ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಜಾರ್ಜ್ ಕೂಡ ಇದ್ದಾರೆ. ನೋಡಿ, ಅವರಿಬ್ಬರ ಒಡನಾಟ ಒಗ್ಗಟ್ಟು ಇನ್ನೂ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ರಾಜೀನಾಮೆ ಆದ ನಂತರದಲ್ಲಿ ಇವ್ರ ರಾಜೀನಾಮೆಗೆ ಇವರೇ ಕಾರಣ ಆದ್ರು, ಅಥವಾ ನನ್ನ ಸ್ಥಾನ ಬಿಡೋದಕ್ಕೆ ಇವರೇ ಕಾರಣ ಆದ್ರು ಅನ್ನುವಂಥ ನಿಟ್ಟಿನಲ್ಲಿ ಮುನಿಸುಗಳು ಕೆಲ ನಾಯಕರ ಮುಂದೆ ಈ ಹಿಂದೆ ನಡೆದಂತಹ ಘಟನೆಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಇಂಥ ಒಂದು ಮುಖಾಮುಖಿಯಾಗಿ ಮಾತನಾಡೋದೇ ಒಂದು ದೊಡ್ಡ ವಿಚಾರವಾಗಿ ಕಾಣುತ್ತೆ. ಆದ್ರೆ ಇಲ್ಲಿ ಇವತ್ತಿನ ಸಂದರ್ಭ ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇರುವ ಹಾಗೆ ಇಬ್ಬರು ನಾಯಕರು ತುಂಬಾ ಒಗ್ಗಟ್ಟಾಗಿ ಕಾಣಿಸ್ತಾ ಇದ್ದಾರೆ. ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಒಂದಷ್ಟು ಸಮಾಲೋಚನೆ, ಭಾರತಿ ಸುರೇಶ್ ಜೊತೆ ಡಿಕೆ ಶಿವಕುಮಾರ್ ಸುರೇಶ್ ಚರ್ಚೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಗಂಭೀರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ನಡೀತಾ ಇದ್ದಂತಹ ಸಮಾಲೋಚನೆ ನೋಡಿ, ಒಂದ್ ಕಡೆ ಈ ಐಟಿಸಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಅವರ ಭೇಟಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಗಳಲ್ಲಿ ಅವರ ಸಹೋದರ ಡಿಕೆ ಸುರೇಶ್ ಹಾಗೆ ಭಾರತಿ ಸುರೇಶ್ ಅವರು ಇರುವಂತಹದನ್ನ ನಾವು ಗಮನಿಸ್ತಿದೀವಿ. ಒಂದಷ್ಟು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಪ್ರಕ್ರಿಯೆ ಕುರಿತಂತೆ ಒಂದಷ್ಟು, ಯಾಕೆಂದ್ರೆ ಈಗ ನೂತನ ಸಿಎಂ ಆಯ್ಕೆ ಆದ ನಂತರದಲ್ಲಿ ಒಂದು ಪ್ರೋಸೆಸ್ ಇದೆ. ಯಾರೆಲ್ಲ ಸಚಿವರು ಈ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ, ಈಗಿದ್ದಂತಹ ಸಚಿವ ಸಂಪುಟದಲ್ಲಿ ಯಾರ್ಯಾರನ್ನ ಮತ್ತೆ ಕರೆದೊಯ್ಬೇಕು ಅಥವಾ ಯಾರ್ಯಾರನ್ನ ಕೈ ಬಿಡಬೇಕು, ಮತ್ತಿನ್ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಈ ಹಿಂದೆ ಕೂಡ ಒಂದಷ್ಟು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇತ್ತು. 60 ವರ್ಷದ ಒಳಗಿನವರನ್ನೇ ಹೆಚ್ಚಿನದಾಗಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಒಂದಷ್ಟು ವಿಚಾರಗಳು, ಚರ್ಚೆಗಳು ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಈಗ ನೋಡಿ, ಸಿದ್ದರಾಮಯ್ಯ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ. ಈಗ ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಐಟಿಸಿ ಹೋಟೆಲ್ನಿಂದ ಹೊರಡ್ತಾ ಇರುವಂತಹ ದೃಶ್ಯಗಳು. माहौल को क्या कहेंगे? ನೋಡಿ, ಸಿದ್ದರಾಮಯ್ಯ ಈಗ ಸದ್ಯ ದೆಹಲಿಯಲ್ಲೇ ಇದ್ದಾರೆ. ದೆಹಲಿಯಲ್ಲಿ ಈಗ ಹೊರಡ್ತಾ ಇದ್ದಾರೆ. ಅಂದ್ರೆ ವಿಮಾನ ನಿಲ್ದಾಣದ ಕಡೆಗ ಸಿದ್ದರಾಮಯ್ಯ ಅವರ ಮುಂದಿನ ನಡೆಗೇನು, ರಾಜ್ಯಕ್ಕೆ ವಾಪಸ್ ಆಗ್ತಾರಾ ಅಥವಾ ಇವತ್ತು ಕೂಡ ದೆಹಲಿಯಲ್ಲೇ ಇರುವಂತಹ ಪ್ಲಾನ್ ಏನಾದ್ರೂ ಮಾಡಿದ್ದಾರಾ? ಒಂದ್ ಕಡೆ ಹೈಕಮಾಂಡ್ ಭೇಟಿ ಅಂತೂ ಆಗಿದೆ. ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಐಟಿಸಿ ಹೋಟೆಲ್ಗೂ ಕೂಡ ತೆರಳಿದ್ರು. ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ರು. ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಈಗ ಸಿದ್ದರಾಮಯ್ಯ ಹೊರಟಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೋಡಿದ್ವಿ ನಾವು, ಲೈವ್ ದೃಶ್ಯಗಳನ್ನ. ಸಿದ್ದರಾಮಯ್ಯ ಅವರೊಟ್ಟಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಈಗ ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಆದ್ರೆ ಇವತ್ತು ಏನೇನೆಲ್ಲ ಕಾರ್ಯಕ್ರಮ ಇದೆ, ಬೆಂಗಳೂರು ಕಡೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಅಂದ್ರೆ ವಿಮಾನ ನಿಲ್ದಾಣದತ್ತ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡಿದ್ವಿ. ಅಂದ್ರೆ ದೆಹಲಿಯಿಂದ ಈಗ ಹೊರಟಿದ್ದಾರೆ, ವಿಮಾನ ನಿಲ್ದಾಣವನ್ನ ತಲುಪ್ತಾರೆ. ಅದಾದ ನಂತರದಲ್ಲಿ ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಸಿದ್ದರಾಮಯ್ಯ ಅವರು ಇವತ್ತೇ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ.
ನೋಡಿ, ಮೊನ್ನೆಯಿಂದ ಆದಂಥ ಒಂದಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಲೇ ಇದ್ದೀವಿ. ಎಲ್ಲವೂ ಕೂಡ ಇದ್ದಕ್ಕಿದ್ದಂತೆ ಸಡನ್ ಆಗಿ ತೆಗೆದುಕೊಂಡಂತ, ಆದ್ರೆ ಈ ಸಡನ್ ಆಗಿ ನಮಗೆ ಕಾಣಿಸ್ತಾ ಇದ್ರು ಕೂಡ ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಮೇಲೆ ಚರ್ಚೆಗಳು ನಡೆದಿದೆ. ಅದಾದ ನಂತರದಲ್ಲಿ ತೆಗೆದುಕೊಂಡಂತಹ ಡಿಸಿಷನ್. ಆದ್ರೆ ಈ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೇಳಿದ್ದು, ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದು, ಅದಾದ ನಂತರದಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳು ಎಲ್ಲವೂ ಕೂಡ ತುಂಬಾ ವೇಗವಾಗಿ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಹೈಕಮಾಂಡ್ಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ಏನೇನೆಲ್ಲ ಡಿಮಾಂಡ್ ಅನ್ನ ಇಟ್ಟಿದ್ದಾರೋ ಅದು ಕೂಡ ರಿವೀಲ್ ಆಗಬೇಕಾಗಿದೆ. ಯಾಕೆಂದ್ರೆ ಈಗ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರೋದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೆಹಲಿಯಿಂದ ಐಟಿಸಿ ಮೌರ್ಯ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ನಂತರದಲ್ಲಿ ಐಟಿಸಿ ಮೌರ್ಯ ಹೋಟೆಲ್ ನಲ್ಲಿ ಇದ್ರು, ಜೊತೆಗೆ ಅಲ್ಲಿ ಡಿಕೆ ಕೂಡ ಭೇಟಿ ಆದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಲ್ಲೇನಾದ್ರೂ ಮಾತುಕತೆ ಆಯ್ತಾ? ಈಗ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಮಹೇಶ್, ಮಧು, ಖಂಡಿತ ಇದೀಗ ತಾನೇ ಏನು ಸಿದ್ದರಾಮಯ್ಯನವರು ಐಟಿಸಿ ಮೌರ್ಯ ಹೋಟೆಲಿಂದ ಬೆಂಗಳೂರತ್ತ ಪ್ರಯಾಣ ಬೆಳೆಸಿರುವಂಥದ್ದು. ಇದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಭೇಟಿಯಾಗಿ ಚರ್ಚೆ ಕೂಡ ಮಾಡಿರುವಂಥದ್ದು. ಸಾಕಷ್ಟು ಸಚಿವರು ಮತ್ತು ಶಾಸಕರು ಕೂಡ ದೆಹಲಿಗೆ ಬಂದಿರುವಂಥದ್ದು. ನಾಳೆ CLP ಸಭೆ ನಡೆಯುತ್ತೆ ಅನ್ನೋದು ಕೂಡ ಏನು ಸಿದ್ದರಾಮಯ್ಯನವ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಶಾಸಕರು ಕೂಡ ಸೂಚನೆ ನೀಡಿರುವಂಥದ್ದು. ದೆಹಲಿಗೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಬರ್ತಾ ಇರೋದ್ರಿಂದ ಯಾವುದೇ ಶಾಸಕರು ದೆಹಲಿಗೆ ಬರಬೇಡಿ, ಯಾಕಂದರೆ ನಾಳೆ CLP ಸಭೆ ಇದೆ. ಹೈಕಮಾಂಡ್ ನಾಯಕರು ಕೂಡ ಅಲ್ಲಿಗೆ ಬರ್ತಾರೆ. ಇದಾದ ನಂತರ ಸಚಿವ ಸ್ಥಾನ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಪ್ರಸ್ತಾಪ ಮಾಡ್ತೀವಿ. ಮತ್ತು ಜಾತಿವಾರು ಸಮೀಕರಣ ಸೇರಿದಂತೆ ಪ್ರಸ್ತಾಪ ಮಾಡಿ ಅದು ಸಚಿವಾಕಾಂಕ್ಷಿಗಳು ಕೂಡ ಸೂಚನೆ ನೀಡಿರುವಂಥದ್ದು. ಯಾಕಂದರೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ದೆಹಲಿಗೆ ಬರ್ತಾ ಇದ್ದಾರೆ. ಹಿರಿಯ ಸಚಿವರು ಕೂಡ ದೆಹಲಿಗೆ ಬಂದಿರುವಂಥದ್ದು. CM ಸೇರಿದಂತೆ DK ಶಿವಕುಮಾರ್ನ ಸೇರಿದಂತೆ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮನ್ನ ಏನು ಪರಿಗಣಿಸಿ ಅನ್ನೋದು ಕೂಡ ಮನವಿ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆಗಳು ದೆಹಲಿಯಲ್ಲಿ ನಿರಂತರ ನಡೀತಾ ಇದೆ. ಏನು ಈಗ ಸಿದ್ದರಾಮಯ್ಯನವರು ಕೂಡ ಬೆಳಗ್ಗೆಯಿಂದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿ ತಮ್ಮ ಏನು ಮನವಿ ಏನಿದ್ದಾವೆ ಮತ್ತು ಬೆಂಬಲಿಗರಿಗೆ ಪರಿಗಣಿಸುವಂತೆ ಅವರು ಕೂಡ ಮನವಿ ಮಾಡಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯರು ಕೂಡ ಬಂದಿರುವಂಥದ್ದು. ಹೀಗಾಗಿ ನಾಳೆ CLB ಸಭೆ ನಿಗದಿ ಆದ ಕಾರಣ ಈಗಿನ ಏನು ಇವತ್ತು ಸಿದ್ದರಾಮಯ್ಯವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ ಸಂಜೆ ವಾಪಸ್ ಆಗ್ತಾರೆ. DK ಶಿವಕುಮಾರ್ ಈಗ ಖರ್ಗೆ ನಿವಾಸಕ್ಕೆ ಭೇಟಿಯಾಗಿ ಆಶೀರ್ವಾದ ಪಡೆದು ಚರ್ಚೆ ಕೂಡ ಮಾಡಿರುವಂಥದ್ದು. ಸಾಕಷ್ಟು ಏನೋ ಒಂದು ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾ ಇರುವಂಥದ್ದು. ಮಧು, ನಾಗರಾಜ್. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.